ನನ್ನ ಆರಾಧ್ಯ ದೇವ ಸಾಯಿಬಾಬಾ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ರಾಯರ ಪಾದಕ್ಕೆ ನಮಸ್ಕರಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ದೊಡ್ಡ ಮನ್ಸ ಆಗಬೇಕು ಅಂತ ಕನ್ಸ್ಕೊಳ್ತಾ ಇದ್ವಿ ಸಿನಿಮಾ ರಂಗಕ್ಕೆ ಬಂದು. ಅದಕ್ಕೆ ಒಂದು ಮುನ್ನುಡಿ ದೊಡ್ಡ ಮನ್ಸ ಅನ್ನೋ ಟೈಟ್ಲು. ಮೊದಲಿಗೆ ಬೇಸಿಕಲಿ ಆ್ಯಕ್ಟ್ರ್ ಆಗಬೇಕು ಅಂತ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಅದಕ್ಕೆ ಸ್ಫೂರ್ತಿ ಬೇರೆ ಯಾರೂ ಅಲ್ಲ, ನಮ್ಮ ತಂದೆ. ಯಾಕೆ ಅಂದರೆ ಅವರು ಕೂಡ ಒಬ್ಬರು ಆ್ಯಕ್ಟ್ರು. ಒನ್ಸ್ ಅಪಾನ್ ಎ ಟೈಮಲ್ಲಿ ಅವ್ರಿಗೆ ತಪ್ಪಿದಂಥ ಅವಕಾಶ, ಅದೊಂದು ಏನೋ ಹೇಳ್ತಾರಲ್ಲ, ಬ್ಲಡ್ಡಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಬರ್ತಾರೆ ಅಂತ. ಆ ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ತುಂಬ ಖುಷಿ ಇದೆ. ತಂದೆ ಮಾಡಿದಂಥ ಒಂದು ಇನ್ಕಂಪ್ಲೀಟ್ ವರ್ಕ್ನ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಡೈರೆಕ್ಷನ್ ಅನ್ನೋದು ಕೇಳಿ ಪಡೆದಂಥ ವರ ಅಲ್ಲ, ಅದು ಅದೇ ಬಂದಂಥ ವರ. ಯಾಕೆಂತಂದರೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆ್ಯಕ್ಟ್ ಆಗಬೇಕು ಅಂತ ಹೋದಾಗ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಕ್ವಶನ್ಸ್ ಜಾಸ್ತಿ ಆಗ್ತಾ ಇತ್ತು, ಬ್ಯಾಕ್ಗ್ರೌಂಡು, ಸಪೋರ್ಟು ಪ್ರತಿಯೊಂದೂ ಮ್ಯಾಟ್ರ್ ಆದಾಗ ಇನ್ನೊಬ್ರ ಹತ್ರ ಅವಕಾಶ ಕೇಳಿ ಮನನೊಂದು ನಾನೇ ಡೈರೆಕ್ಟರ್ ಆಗೋಣ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲಸ ಸೇರಿಕೊಂಡು ಕೆಲಸ ಕಲಿತು ಸಿನಿಮಾ ಮಾಡಿರೋವಂಥದ್ದು. ಇದು ದೊಡ್ಡ ಮನುಷ್ಯ ಆಗೋದಕ್ಕೆ ನನಗೆ ಒಂದು ಸ್ಫೂರ್ತಿದಾರಿ. ಇದು ಚಿತ್ರದ ಬಗ್ಗೆ ದೊಡ್ಡ ಮನುಷ್ಯ ಅಂದ್ರೆ ಏನು? ದೊಡ್ಡ ಮನುಷ್ಯ ಅಂತಂದರೆ ಒಂದು ಒಳ್ಳೆ ಆ್ಯಕ್ಷನ್, ಫ್ಯಾಮಿಲಿ ಎಂಟರ್ಟೈನರ್, ಕಮರ್ಷಿಯಲ್ ಸಿನಿಮಾ. ದೊಡ್ಡ ಮನುಷ್ಯನ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಯಾಕೆಂತಂದರೆ ಆಲ್ರೆಡಿ ರಿಲೀಸಿಗೆ ರೆಡಿ ಇದೆ. ವೆರಿ ಶಾರ್ಟ್ಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ನೀವೇ ನೋಡಿ ಹೇಗಿದೆ, ಏನಾಗಿದೆ ಅನ್ನೋದು ನೀವೇ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಅಲ್ಲ, ಪ್ರಶ್ನೆ ಅವ್ರು ಕೇಳಿದ್ರಲ್ಲ ಸರ್, ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಿದೆ ಸರ್. ಇದು ಒಬ್ಬ ಆಟೋ ಡ್ರೈವರು, ಕಾಲ್ಪನಿಕವಾಗಿ ಒಬ್ಬ ಆಟೋ ಡ್ರೈವರ್ ಲೈಫ್ ಸ್ಟೋರಿನ ನಾನು ಚಿತ್ರಿಸಿರೋದು ಅಷ್ಟೇ. ಇದನ್ನ ಯಾವುದೇ ರೀತಿಯಾದಂಥದ್ದು ಕಮರ್ಷಿಯಲ್ ಜಾನರು, ಯಾವುದೇ ಒರಿಜಿನಲ್ ಲೈಫ್ ಸ್ಟೋರೀಸ್ ಎಲ್ಲ ಯಾವುದೂ ತಗೊಬಂದು ಸಿನಿಮಾ ಮಾಡಿಲ್ಲ. ಕಾಲ್ಪನಿಕವಾಗಿ ನಾನು ಬರ್ದಿರೋಂಥ ಕಥೆನ ಒಬ್ಬ ಆಟೋ ಡ್ರೈವರ್ ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಸರ್. ಎಸ್ ಸರ್, ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಸಾಂಗ್ ಮಾತ್ರ ಅಹಮದಾಬಾದಲ್ಲಿ ಶೂಟ್ ಮಾಡಿದ್ದೀವಿ. ಇನ್ನು ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದಾಗ DOP ಆಗಿ ಆನಂದ್ ಇಳಿಯರಾಜ್ ಅಂತ ಕೆಲಸ ಮಾಡಿದ್ದಾರೆ. ಶ್ರೀಧರ್ ಕಶ್ಯಪ್ ಮತ್ತು ಅಲೆಕ್ಸ್ ಅಂತ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಆಮೇಲೆ ಎಡಿಟರ್ ಆಗಿ ವೇದಿಕ್ ವೀರ್ ಅವ್ರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇನ್ನು ಯಾರ ಡೀಟೇಲ್ ಬೇಕಾಗ್ಬೋದು ಸರ್. ಹೀರೋಯಿನ್ ಆಗಿ ರೇಷ್ಮಾ ಶಿವಲಿಂಗಪ್ಪ ಅಂತ ಹೋಲಿ ಕಾರ್ತಿಕ್ ಸರ್ ಇದ್ದಾರೆ. ಹಾಗೆ ಬಾಲರಾಜ್ ವಾಡಿ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಪ್ರಶಾಂತ್ ಶೆಟ್ಟಿ ಅಂತ ವರ್ಕ್ ಮಾಡಿದ್ದಾರೆ. ಹಾಗೆ ನನ್ನ ಅಸೋಸಿಯೇಟ್ ಹಾಗೂ ಡೈರೆಕ್ಷನ್ ಟೀಮಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ. ಮೇಯ್ನ್ ಆಗಿ ಸುನಿಲ್ ರುದ್ರಪ್ರಭಾ ಅಂತ ಈ ಒಂದು ಸಿನಿಮಾದಲ್ಲಿ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲ ಸರ್, ಇಲ್ಲ. ಕಂಪ್ಲೀಟ್ ಬೆಂಗಳೂರಲ್ಲಿ ಒಂದು ಆಟೋ ಡ್ರೈವರ್ ಲೈಫ್ ಸ್ಟೈಲ್ ಹೋಗ್ತಾ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಚೇಂಜಸ್ ಇರಲಿ ಅಂತ ಹೀರೋ ಹೀರೋಯಿನ್ ಇಬ್ಬರನ್ನ ಅಹಮದಾಬಾದ್ ಕಳಿಸಿದ್ರು ಸರ್ ಪ್ರೊಡ್ಯೂಸರ್. ಹಾಂ ಸರ್, ಸ್ಪೆಷಲ್ ಏನಿಲ್ಲ. ಒಬ್ಬ ಆಟೋ ಡ್ರೈವರ್ ಆಗಿ ಅವನ ಕೆಲಸ ಅವನು ಏನು ಮಾಡ್ತಾ ಇದ್ದಾನೆ, ಅವನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಷ್ಟೇ. ಆಟೋ ಡ್ರೈವರ್ನ ಇಟ್ಕೊಂಡು ಸ್ಪೆಷಲ್ ಆಗಿ ನಾನು ಏನು ತೋರ್ಸೋಕ್ಕಾಗುತ್ತೆ ಸರ್? ಹೌದು ಸರ್, ಡಿಫ್ರೆಂಟ್ ಆಗಿ ಏನು ಪ್ಲಾನ್ ಮಾಡಿಲ್ಲ ಸರ್. ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆಟೋ ಡ್ರೈವರು ದೊಡ್ಡ ಮನುಷ್ಯ ಆಗೋದು ಹೇಗೆ ಅಂತ ಅನ್ನೋದನ್ನ ತೋರಿಸಿದೀವಿ ಸರ್. ಒಬ್ಬ ಆಟೋ ಡ್ರೈವರ್ ಆಗಿ ಸಾಮಾನ್ಯ ವ್ಯಕ್ತಿ ಆಗಿದ್ದವನು ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದನ್ನ ನಾನು ನೀಟಾಗಿ ಅದರಲ್ಲಿ ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದ್ದೀನಿ ಸರ್. ಒಳ್ಳೇದಾಗಿರ್ಬೇಕು ಸರ್. ವಿಷ್ಣು ಸರ್ ಆಶೀರ್ವಾದ ನಮ್ಮ ಮೇಲೆ ಇರಬೇಕಲ್ವ ಸರ್? ಹೌದು. ಬಟ್ ಅಲ್ಲಿ ಡಬಲ್ ಶೇಡ್ಸ್ ಇರ್ತದೆ ಸರ್. ಅಲ್ಲಿ ಅಂದರೆ ವಿಷ್ಣು ಸರ್ದು ಒಂದು ಮತ್ತೊಂದು ಬ್ಯಾಕ್ಗ್ರೌಂಡ್ ಇರುತ್ತಲ್ವ, ಇಲ್ಲಿ ಸಿಂಗಲ್ ಶೇಡ್ ಸರ್. ಇವನು ಸ್ಟಾರ್ಟ್ ಮಾಡ್ತಾನೆ, ಅವನ ಲೈಫ್ ಹಾಗೆ ಹೋಗ್ತಾ ಇರುತ್ತೆ. ಸೊ ಅವನೊಂದು ಡೆಸ್ಟಿನಿನಲ್ಲಿ ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದು ಒಂದು ಕತೆ ಸಾರಾಂಶ ಸರ್. ಹೌದು ಸರ್, ತುಂಬ ಚೆನ್ನಾಗಿತ್ತು. ಈಗೇನು ಹೇಳಬೇಕು ಅಂತ ಹೇಳಿದ್ರೆ, ಡೈರೆಕ್ಷನು ಕೆಲಸ ಅಷ್ಟೋ ಕಲ್ತಿದ್ದೆ. ಸೊ ಅದು ಹೆಲ್ಪ್ ಮಾಡ್ತಿತ್ತು. ಅದ್ರ ಜೊತೆಗೆ 3 ಅವರ್ ಶಕ್ತಿ ಅಂತ ನನ್ನ ಜೊತೆನಲ್ಲಿ ನನ್ನ ಟೀಮ್ ಏನಿತ್ತು, ಸುನಿಲ್ ಅವ್ರು ಆಗಿರ್ಬೋದು, ವಿಜಯ್ ಅಂತ ಒಬ್ರು ಇದ್ರು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಸಂಜು ಅಂತ ಇದ್ದಾರೆ, ವೀರು ಅಂತ ಇದ್ರು, ತುಂಬ ಜನ ಇದ್ರು. ನಾನೊಬ್ಬನೇ ನಿಂತ್ಕೊಂಡಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು. ಯಾಕಂದ್ರೆ ಕಂಪ್ಲೀಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವರು ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ಕೆಲಸ ಅಚ್ಚುಕಟ್ಟಾಗಿ ಬಂದಿದೆ ಸರ್. ಹಾಂ ಮೇಡಮ್. ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಮೇಡಮ್, ಅದಕ್ಕೆ ನೋಡಬೇಕು ಸಿನಿಮಾನ. ಆಟೋ ಡ್ರೈವರ್ನ ಇಟ್ಕೊಂಡು ಸ್ಪೆಷಾಲಿಟಿ ಏನು ಮಾಡೋಕ್ಕಾಗಲ್ಲ ಅಂತಂದರೆ, ಸರ್ ಕೇಳಿದ್ರಲ್ಲ, ಆ ರೀತಿಯಾದಂಥ ಸ್ಪೆಷಾಲಿಟಿಗಳನ್ನ ನಾನು ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ಲೇ ಮಾಡೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳ್ದೆ ಬಿಟ್ಟರೆ ಅನ್ಯತಾ ಭಾವಿಸ್ಬೇಡಿ. ಆಟೋ ಡ್ರೈವರ್ನ ಇಟ್ಕೊಂಡು ತುಂಬ ಸ್ಪೆಷಲ್ ಆಗು ಮಾಡ್ಬೋದು.
ಬಟ್ ಈ ಒಂದು ಸಿನಿಮಾದಲ್ಲಿ ನಾನು ಬರ್ದಿರೋಂಥ ಕಥೆನಲ್ಲಿ ಎಷ್ಟು ನೀಟಾಗಿ ಮಾಸ್ ಎಂಟರ್ಟೈನ್ ಮಾಡ್ಬೋದು ಅಂತ ಅನ್ಸುತ್ತೆ, ಅಷ್ಟು ನೀಟಾಗಿ ಒಬ್ಬ ಕ್ಯಾರೆಕ್ಟರ್ ಆ ಮಾಸ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಮೇಡಮ್. ಅದಕ್ಕೋಸ್ಕರ ಸಿನಿಮಾ ನೋಡಬೇಕು. ಓಕೆ, ಶರತ್ ಅವರೇ ಅಭಿನಂದನೆಗಳು ತಮಗೆ. ರಿಲೀಸ್ ಶೀಘ್ರದಲ್ಲೇ ಅಂತ. ಅದು ತುಂಬಾ ದೊಡ್ಡ ಸಿನಿಮಾ, ನಮ್ದು ದೊಡ್ಡ ಸಿನಿಮಾ ಆದ್ಮೇಲೆ ಅದಕ್ಕೆ ಬೇಕಾದ್ರೆ ಕಂಪೇರ್ ಮಾಡೋಣ. ಬಟ್ ಎಸ್ಪೆಷಲಿ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಆ ಥರ ಸಾರಥಿ ಸಿನಿಮಾ ಆದ ನಂತರ ಈ ಒಂದು ಸಾಂಗ್ನ ನೋಡಿದ್ಮೇಲೆ ಆ ಥರದೊಂದು ನೆನಪಾಗತ್ತೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಹಾಂ ಮೇಡಮ್, ತುಂಬಾ ಖುಷಿ ಆಗುತ್ತೆ ಮೇಡಮ್. ಆ ರೀತಿ ಸಾಂಗ್ಗೆ ನಮ್ಮ ಸಾಂಗ್ನ ಹೋಲಿಸ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಏನೋ ಹೇಳಬೇಕು ಅಂತ ಇದ್ರಿ? ಅದೇ ಸರ್, ಈ ಒಂದು ಸಿನಿಮಾ ಮುಖಾಂತರ ಸ್ಪೆಷಾಲಿಟಿ ಆಟೋ ಡ್ರೈವರ್ ಇಟ್ಕೊಂಡು ಏನು ಸ್ಪೆಷಾಲಿಟಿ ಅಂತ ಇದ್ವಿ ಗೊತ್ತಿಲ್ಲ. ಇದು ಎಷ್ಟು ಒಳ್ಳೇದು ಎಷ್ಟು ಸರಿ ತಪ್ಪು ಅನ್ನೋದನ್ನ ಯಾವುದನ್ನು ನಿರ್ಧಾರ ಮಾಡದೆ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಎಂಟೈರ್ ಟೀಮ್ ನಮ್ಮ ದೊಡ್ಡ ಮನುಷ್ಯ ಚಿತ್ರದ ಮೂಲಕ ಒಂದು ರಿಲೀಸ್ಗೂ ಬಿಫೋರ್ ಒಂದಷ್ಟು ಪೇಡ್ ಪ್ರೀಮಿಯರ್ಸ್ ಮಾಡಬೇಕು ಅಂತಿದ್ದೀವಿ. ಅದು ರೂಪುರೇಷೆ ನಡೀತಾ ಇದೆ. ಹೇಗೆ ಮಾಡೋದು, ಎಲ್ಲಿ, ಯಾವ ರೀತಿ ಅಂತ ಒಂದು ಪ್ಲಾನ್ಸ್ ನಡೀತಾ ಇದೆ. ಆ ಒಂದು ಪೇಡ್ ಪ್ರೀಮಿಯರು ಪಕ್ಕಾ ಆಟೋ ಡ್ರೈವರ್ಸ್ಗೆ ಮಾತ್ರ ಸೀಮಿತವಾಗಿರುತ್ತೆ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ರೆಸ್ಪೆಕ್ಟು, ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಟ್ರಿಬ್ಯೂಟು, ನಮ್ಮ ಟೀಮಿಂದ ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಗೌರವ, ಇದು ಅವ್ರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅದು ಎಲ್ಲೆಲ್ಲಿ ಯಾವಾಗ ಏನು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಅದು ಆ ಒಂದು ಪೇಡ್ ಪ್ರೀಮಿಯರ್ ಶೋನಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ ಅವರ ಟಿಕೆಟ್ಗಳನ್ನ ಕಲೆಕ್ಟ್ ಮಾಡಿ ಒಂದು ಲಕ್ಕಿ ಡಿಪ್ ಮುಖಾಂತರ, ಲಕ್ಕಿ ಡಿಪ್ಪಲ್ಲಿ ವಿನ್ ಆದವ್ರಿಗೆ ಒಂದು ಆಟೋ ಕೊಡ್ತಾ ಇದ್ದೀವಿ ಸರ್. ಇದು ಯಾವುದೋ ಚೀಪ್ ಗಿಮಿಕ್ ಅಲ್ಲ, ಯಾವುದೇ ಒಂದು ಏನು ಪ್ರಮೋಷನ್ ಸ್ಟ್ರಾಟಜಿ ಅಲ್ಲ. ಆಟೋ ಡ್ರೈವರು ಆಟೋ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊಂಡಿರೋದಕ್ಕೆ, ಹಾಗೆ ಕಾಕಿ ಬಟ್ಟೆ ನಾನು ಹಾಕಿರೋದಕ್ಕೆ, ಅದ್ರ ಕಷ್ಟ ಸುಖ ಏನು ಅಂತ ನನಗೆ ಅರ್ಥ ಆಗಿರೋದಕ್ಕೆ, ಯಾರೋ ಒಬ್ಬ ವ್ಯಕ್ತಿ ದಿನಗೂಲಿಗೋಸ್ಕರನೋ ಅಥವಾ ದಿನ ಒಂದು ಏನೋ ಬಾಡಿಗೆ ತಗೊಂಡು ಆಟೋ ಓಡಿಸ್ತಾ ಇರ್ತಾರಲ್ಲ, ಅಂಥವ್ರಿಗೆ ಯಾರಿಗೋ ಸಿಕ್ಕಿ ಅವ್ರ ಜೀವನಕ್ಕೆ ಏನಾದ್ರು ಒಂದು ದಾರಿ ಆಗಲಿ ಅಂತ ನಮಗೇನಾದ್ರು ಭಗವಂತ ಶಕ್ತಿ ಕೊಟ್ಟಿರೋದ್ರಲ್ಲಿ ನಾವು ಒಂಚೂರು ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಇದನ್ನ ಯಾವುದನ್ನು ತಪ್ಪಾಗಿ ತಿಳ್ಕೊಬೇಡಿ, ಚೀಪ್ ಗಿಮಿಕ್ ಅಂತ ಅನ್ಕೊಂಬೇಡಿ. ಯಾವುದೇ ರೀತಿಯಾದಂಥ ಒಂದು ಸ್ಟ್ರಾಟಜಿ ಅಲ್ಲ ಇದು. ಮನಸ್ಫೂರ್ತಿಯಾಗಿ ಒಬ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಇದಕ್ಕೆ ಎಂಟೈರ್ ಟೀಮ್ ಸಪೋರ್ಟ್ ಇದೆ ಸರ್. ಈ ಒಂದು ವಿಚಾರನ ಆದಷ್ಟು ಬೇಗ ಹೇಗೆ ಮಾಡ್ತೀವಿ, ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದನ್ನ ಕ್ಲಿಯರಾಗಿ ತಿಳಿಸ್ತೀವಿ ಸರ್. ಹಾಂ ಸರ್, ಹಾಂ ಗೊತ್ತು ಸರ್, ಹೇಳಿ. ಹಾಂ ಸರ್, ನನಗೆ ಗೊತ್ತಿಲ್ಲ ಸರ್, ಅದು ಅವ್ರು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ನನ್ನ ಟೀಮ್ ಕಡೆಯಿಂದ ನಾನು ಅದು ಹೇಗೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಸರ್. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ 5 ಸಾಂಗ್ಸ್ ಇದೆ. 3 ಸಾಂಗ್ ಬಂದು ಶ್ರೀಧರ್ ಕಶ್ಯಪ್ ಅಂತ ಅಂದ್ಬಿಟ್ಟು ವರ್ಕ್ ಮಾಡಿದ್ರು. ಕಾರಣಾಂತರಗಳಿಂದ 2 ಸಾಂಗ್ ಅವ್ರು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಅಲೆಕ್ಸರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಕೈ ಜೋಡಿಸಿದ್ರು. ಅಲೆಕ್ಸರ್ 2 ಸಾಂಗು ಮತ್ತು BGM ಬ್ಯಾಕ್ಗ್ರೌಂಡ್ ಸ್ಕೋರ್ನ ಅಲೆಕ್ಸರ್ ಮಾಡಿದ್ದಾರೆ. ಹಾಗೆ ಫೈಟ್ ಮಾಸ್ಟರ್ ಆಗಿ ಅಲ್ಟಿಮೇಟ್ ಶಿವ ಮಾಸ್ಟ್ರು ಮತ್ತು ಜಾಗ್ವಾರ್ ಸಣ್ಣಪ್ಪ ಮಾಸ್ಟರ್ ಕೆಲಸ ಮಾಡಿದ್ದಾರೆ. ಅಲ್ಟಿಮೇಟ್ ಶಿವ ಮಾಸ್ಟ್ರು 3 ಫೈಟ್ ಮಾಡಿದ್ದಾರೆ. ಜಾಗ್ವಾರ್ ಸಣ್ಣಪ್ಪ ಮಾಸ್ಟ್ರು ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ರಾಜು ಕಂಬಿ ರಾಜು ಅಂತೇಳಿ ಕೊರಿಯೋಗ್ರಫಿ ಮಾಡ್ಕೊಟ್ಟಿದ್ದಾರೆ. 5 ಸಾಂಗಲ್ಲಿ 2 ಮಾಂಟೇಜ್ ಸಾಂಗ್ ಬರುತ್ತೆ, ಅದನ್ನು ನಾವೇ ಶೂಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನು 3 ಕೊರಿಯೋಗ್ರಫಿ ಸಾಂಗ್ ಇದರಲ್ಲಿ ಏನಿತ್ತು ಅದನ್ನು ಕಂಬಿ ರಾಜು ಮಾಸ್ಟರ್ ಮಾಡ್ಕೊಟ್ಟಿದ್ದಾರೆ ಸರ್. ಇಲ್ಲ ಸರ್, ಇಲ್ಲ, ಅವರು ಡೈರೆಕ್ಷನ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಕ್ತು, ಹಾಗಾಗಿ ಬಿಟ್ಟಿದ್ದು ಅಷ್ಟೇ. ಬಿಟ್ಟು ಹೋಗಿದ್ರು ಅಂತಂದ್ರೆ ಸಿನಿಮಾ ಬಿಟ್ಟು ಹೋಗಿಲ್ಲ. ಇವತ್ತು ಅವ್ರು ಊರಲ್ಲಿದ್ದಾರೆ, ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ಅವರು ಇಲ್ಲಿ ಇರ್ತಿದ್ರು. ಯಾವುದೇ ರೀತಿಯಾದಂಥ ಕ್ಲಾಶ್ ಇಲ್ಲ ಸರ್, ಯಾವುದೇ ರೀತಿಯಾದಂಥ ಮನಸ್ತಾಪಗಳಿಲ್ಲ, ಹೊಡೆದಾಟಗಳಿಲ್ಲ. ಎಲ್ಲ ಯಾರು ಹೇಳಿದ್ದು ಅದು ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳಬೇಕು ನೀವು. ಕಂಪ್ಲೀಟ್ ಆಯ್ತಾ? ಓಕೆ, ಹಂಗಾರೆ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ. ಒಂದು ಫೋನ್ ಮಾಡಿ ಕೇಳಿ ಸರ್, ದೊಡ್ಡ ಮನುಷ್ಯ ಸಿನಿಮಾಗೆ ಯಾಕೆ ಬಂದಿಲ್ಲ ಅಂತ. ಡನ್ ಸರ್, ಏನು ಆ ರೀತಿ ಯಾವುದೇ ರೀತಿ ಮನಸ್ತಾಪಗಳಿಲ್ಲ. ಇನ್ನು ಆನಂದ್ ಇಳಿಯರಾಜ ಅಂತೇಳಿ ಇದು ಕ್ಯಾಮ್ರಾಮನ್ ಆಗಿ DOP ವರ್ಕ್ ಮಾಡಿದ್ದಾರೆ. ಶಾರದಾ ಮಣಿ ಅಂತ ಅಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಬೇಲೂರು ಶಿವಣ್ಣ ಅಂತೇಳಿ ಕಾಸ್ಟ್ಯೂಮರ್ ಆಗಿ ಕೆಲಸ ಮಾಡಿದ್ದಾರೆ. ಲಿರಿಕ್ಸು ಇದರಲ್ಲಿ 3 ಸಾಂಗ್ ನಾನು ಬರೆದಿದ್ದೀನಿ. ಈಗ ನೀವೇನು ಕೇಳಿದ್ರಿ ಆ ಸಾಂಗ್ ಲಿರಿಕ್ ಬರ್ದಿರೋದು ನಾನೇನೆ. ಹಾಗೆ ಸಾಯಿ ಸರ್ವೇಶ್ವರ್ ಒಂದು ಸಾಂಗ್ ಬರೆದಿದ್ದಾರೆ. ರಾಮೇನಹಳ್ಳಿ ಜಗನ್ನಾಥ್ ಅಂತೇಳಿ ಒಂದು ಸಾಂಗ್ ಬರೆದಿದ್ದಾರೆ. ವೆರಿ ಶಾರ್ಟ್ಲಿ ಸರ್, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಶರತ್ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ಮ್ಯಾಮ್, ಚೆನ್ನಾಗಿತ್ತು ಸಿನಿಮಾ. ಅವಕಾಶ ಕೊಟ್ಟು ನನಗೆ ಸರ್ ಜೊತೆಗಿದ್ದು ಇಲ್ಲಿ ತನಕ ಮಾಡ್ಕೊಂಡು ಬಂದು, ನನ್ನ ಜೊತೆಗೆ ಸಿಂಗರ್ಸ್ ಹೇಮಂತ್ ಸರ್ ಹಾಡ್ಕೊಟ್ರು, ಆಮೇಲೆ ಚೇತನ್ ಸರು, ಆಮೇಲೆ ವ್ಯಾಸರಾಜ್ ಸರು.
ಸೊ ನಿಹಾಲ್ ಅವರು, ಆಮೇಲೆ ಐಶ್ವರ್ಯ ರಂಗರಾಜನ್, ಇಷ್ಟು 5 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಶ್ರೀಧರ್ ಸರ್ ಜೊತೆಗೆ ಇದ್ರು ವರ್ಕ್ ಮಾಡಬೇಕಾದ್ರೆ, ಬಟ್ ಇವತ್ತು ಬಂದಿಲ್ಲ ಅಷ್ಟೇ ಅವರು. ಸೊ ಕ್ಲಾಶಸ್ಸು ಮತ್ತೊಂದು ಏನೂ ಇಲ್ಲ, ಚೆನ್ನಾಗೇ ಇದ್ದೀವಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮಂತು ಆದಷ್ಟು ಬೇಗ ರಿಲೀಸ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಎಸ್, ಥ್ಯಾಂಕ್ ಯು ಅಲೆಕ್ಸ್ ಅವರೇ ಆಲ್ ಬಗ್ಗೆ. ನಮಸ್ತೆ ಎಲ್ರಿಗೂ. ಅವನಿಗೆ ತುಂಬ ಚಿಕ್ಕ ವಯಸ್ಸಿಂದ ಇತ್ತು ಅದು ಕನಸು, ಮೂವಿ ಮಾಡಬೇಕು ಹಾಗೆ ಹೀಗೆ ಅಂತ. ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಸೊ ಹಾಗಾಗಿ ಅವ್ನು ಬಂದು ನನ್ನ ಹತ್ರ ಹೇಳ್ಕೊಂಡಾಗ ಈ ಥರ ಇದೆ ಅಂತ ನನ್ನ ಕೈಲಾದಂಥ ಸಪೋರ್ಟ್ ನಾನು ಅವನಿಗೆ ಮಾಡಿದ್ದೀನಿ. ಒಂದು ಕತೆ ಕೇಳಿದಾಗ ನನಗೆ ಬಹಳ ಇಷ್ಟ ಆಯಿತು, ಮಾಡ್ಬೋದು ಅಂತ ಅವನಿಗೆ ಸಪೋರ್ಟ್ ಮಾಡಿದ್ದೀನಿ. ಹಾಂ, ಸಮ್ಟೈಮ್ಸ್ ಹೋಗ್ತಾ ಇದ್ದೆ ಸರ್, ಮಟ್ಟಿಗೆ ಕೇಳಿದಾಗ ಕೊಟ್ಟಿದ್ವಿ. ಉಪಯೋಗಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಕೊಟ್ಟಿದ್ದೀವಿ ಸಣ್ಣ ಪುಟ್ಟ. ಹಾಕಿರೋ ದುಡ್ಡು ವಾಪಸ್ ಎತ್ಕೊಂಡ್ ಬರ್ತೀನಿ. ಮನೇಲೆ ಮೊದಲನೇ ಕ್ರಿಟಿಕ್ಸ್ ಇರ್ತಾರಲ್ವಾ ಅಂತ. ಹೌದು ಹೌದು. ಎಸ್, ಅಷ್ಟೇನಾ? ತಮ್ಮ ಹೇಳಿದಾರ ಚೂರ್ ಮಾತಾಡಂತ? ಇಲ್ಲ ಇಲ್ಲ ಹಾಗೇನಿಲ್ಲ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಮಾತಾಡ್ಬಿಟ್ರೆ ಆಮೇಲೆ ಅವ್ರಿಗೆ ನೋಡಕ್ಕೆ ಏನೂ ಇರಲ್ಲ, ಸೊ ಅವ್ರು ನೋಡಿ ಮಾತಾಡ್ಲಿ ಅಂತ. ಓಕೆ, ಸಸ್ಪೆನ್ಸ್. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ, Thank you. ಇನ್ನಷ್ಟು ಸಿನಿಮಾಗಳು ಮಾಡೋ ರೀತಿ ಆಗ್ಲಿ ಅಂತ Thank you so ಆಶಿಸ್ತೇನೆ. much. Thank you so ಓಕೆ, much. ಶಿಲ್ಪಾ ಅವ್ರ ಹತ್ರ ದೊಡ್ಡ ಮನ್ಸ ಸಿನಿಮಾ ಬಗ್ಗೆ ಏನ್ ಹೇಳ್ತೀವಿ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಬಂದಿದ್ದಕ್ಕೆ. ಸೊ ಆ್ಯಂಡ್ ನನ್ನ ಟೀಮ್, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನನ್ನ ಆಯ್ಕೆ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ. ಕಾರ್ತಿಕ್ ಸರ್ ಮತ್ತು ಶರತ್ ಸರ್, ಎಲ್ಲ ಎಲ್ರಿಗೂ ಇವರೇ ಕೊಟ್ಟಿದ್ದಾರೆ, ಶರತ್ ಸರ್ ಮ್ಯಾಮ್, ಥ್ಯಾಂಕ್ ಯು ಎಲ್ರಿಗೂ. ಆನಂದ್ ಸರ್, ಯಾರೇ ಆಗಲಿ. ನಮ್ಮ ಮೇನ್ ಥಿಂಗ್ ಸುನಿಲ್ ಸರ್ ಇಲ್ಲಿಲ್ಲ ಅನ್ಕೊತೀನಿ, ಇವತ್ತು ಬಂದಿದ್ದಾರಾ? ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಟೀಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ದೊಡ್ಡ ಮನುಷ್ಯ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಕೆಲವು ನಿಮಿಷದಲ್ಲಿ ಬರುತ್ತೆ, ಬಟ್ ತುಂಬ ಮಹತ್ವವಾಗಿದೆ. ಸೊ ನನಗದು ಖುಷಿ ಕೊಟ್ಟಿದೆ. ಪ್ರತಿ ಹೆಣ್ಣು ಎಲ್ಲ ಥರ ಮಾಡ್ತಾಳೆ, ಬಟ್ ಆ ಪಾತ್ರ ಆ ಸಮಯದಲ್ಲಿ ಹೇಗಿರ್ತಾಳೆ, ಹೇಗೆ ತೊಗೊತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ಸೊ ನನಗೆ ತುಂಬ ಖುಷಿ ಕೊಟ್ಟಿದೆ ಆ ಪಾತ್ರ. ಆ್ಯಂಡ್ ನನಗೆ ದೊಡ್ಡ ಮನುಷ್ಯ ಅನ್ನೋದು ನನ್ನ ಜೀವನದಲ್ಲಿ ತುಂಬ ದೊಡ್ಡದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನೀವೆಲ್ಲರೂ ಎಷ್ಟು ಬೆಂಬಲ ಕೊಟ್ಟಿದ್ರೋ ಸಿನಿಮಾ ರಿಲೀಸ್ ಆದಮೇಲೆ ಇದೇ ಬೆಂಬಲ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಎವ್ರಿವನ್. ಧನ್ಯವಾದಗಳು ಶಿಲ್ಪಾ. ತಪ್ಪಾಗೆ ಹೇಳ್ತಿದ್ದಾರೆ. ನನ್ನ ಹೆಸರು ರೇಷ್ಮೆ ಲಿಂಗರಾಜಪ್ಪ ಅಂತ. ದೊಡ್ಡ ಮನುಷ್ಯ ಸಿನಿಮಾ ನನಗೆ ಆ್ಯಕ್ಟಿಂಗಲ್ಲಿ ಮಾಡಿದ್ದು ಮೊದಲನೇ ಸಿನಿಮಾ. ಸೊ ಆ್ಯಕ್ಟಿಂಗ್ ಅಂತ ನಾನು ಇಲ್ಲಿ ಬಂದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಈ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ಯಾಕಂದರೆ ಎಷ್ಟೊಂದು ಸತಿ ಸಿನಿಮಾಗಳು ಕೇಳಿದಾಗ ಅಥವಾ ಹೇಳಿದಾಗ ಯೂಶ್ವಲಿ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಅಂದರೆ ಅಥವಾ ಲೀಡ್ ಕ್ಯಾರೆಕ್ಟರ್ ಅಂತ ಅಂದರೆ ಅಷ್ಟು ಆ್ಯಕ್ಟಿಂಗಿಗೆ ಸ್ಕೋಪ್ ಆಗಲಿ ಅಥವಾ ಅಷ್ಟು ಇರಲ್ಲ, ಅಂದರೆ ಒಂದು ಕೆಲವು ನಿಮಿಷದಲ್ಲಿ ಬಂದು ಹೋಗೋದು ಆ ಥರ ಇರುತ್ತೆ. ಬಟ್ ನನಗೆ ಲಕ್ಕಿ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ ಶರತ್ ಸರ್ಗೆ. ಬಿಕಾಸ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಇದ್ದೀನಿ, ಮತ್ತು ನನ್ನ ಪಾತ್ರಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ಮತ್ತು ಕ್ಯಾರೆಕ್ಟರಿಗೆ ಸ್ಕೋಪ್ ಇದೆ, ಮತ್ತು ನನಗೆ ಅಳು ಇದೆ, ನಗು ಇದೆ. ಸೊ ಎಲ್ಲ ಥರ ಎಮೋಷನ್ಸ್ ನಾನು ಆ್ಯಕ್ಟ್ ಮಾಡಿ ತೋರಿಸೋದಕ್ಕೆ ಒಂದು ಆಪರ್ಚುನಿಟಿ ಬಿಗಿನಿಂಗ್ ಸ್ಟೇಜಲ್ಲೇ ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಆ್ಯಂಡ್ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಸರ್ ಅಂದರೆ ಇದಕ್ಕಿಂತ ಬಿಫೋರ್ ಒಂದು ಪಿಕ್ಚರ್ ಮಾಡಿದ್ವಿ, ಅದು ಕಾರಣಾಂತರ ಒಂದು ನಿಂತೋಯ್ತು. ಒಂದು ಮಶಾಣದಲ್ಲಿ ಮಾಡಿದ್ವಿ ಚಾಮರಾಜಪೇಟೆಯಲ್ಲಿ. ತುಂಬ ಕಷ್ಟ ಬಿದ್ದರು ಆ ಪಿಕ್ಚರ್ಗೆ, ಆ ಫೈಟ್ಗೆ. ಒರಿಜಿನಲ್ ಮೂಳೆಲ್ಲ ತೆಗೆದುಬಿಟ್ಟು ನಾವು ಫೈಟ್ ಮಾಡಿದ್ವಿ ಅದರಲ್ಲಿ. ಅದೇನೋ ಕಾರಣಾಂತರ ಅವರಿಗೆ ಅದೃಷ್ಟೇ ಒಂದು ಸ್ವಲ್ಪ ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಈಗ ಈ ಪಿಕ್ಚರ್ನ ಅವ್ರು ಕೈ ಹಿಡಿದು ದೊಡ್ಡ ಮನುಷ್ಯ ಅಂತ. ಇದು ಕ್ಲೈಮ್ಯಾಕ್ಸ್ ಫೈಟ್ ನನಗೊಂದು ಚಾಲೆಂಜ್ ಆಗಿ ಕೊಟ್ಟರು. ನನಗೇನು ಅವ್ರನ್ನ ಹೊಗಳ್ಬೇಕಂತೇನಿಲ್ಲ, ನನಗೆ ಅವ್ರು ದರ್ಶನ್ ಸರ್ ಅಭಿಮಾನಿಯಾಗಿ ನಾವು ಪುನೀತ್ ಸರ್ಗೆ ನಾವು ಫೈಟ್ ಚೆನ್ನಾಗಿ ಮಾಡಿದ್ರು. ಈ ಫೈಟ್ ಪಿಕ್ಚರ್ ರಿಲೀಸ್ ಆದಮೇಲೆ ನೀವು ನೋಡಿ ಆ್ಯಕ್ಷನ್ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಹೆಂಗಿದೆ, ನಮ್ಮ ಪುನೀತ್ ಸರ್ಗಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ರೋಪ್ ಶಾಟು ಎಷ್ಟು ಒಂಚೂರು ನಾವು ಕಡಿಮೆ ಮಾಡಬೇಕಾಗಿತ್ತು, ಅದಕ್ಕಿಂತ ಎಕ್ಸ್ಟ್ರಾಡಿನರಿಯಾಗೆ ಮಾಡಿದ್ದಾರೆ ರಿಯಲ್ ಆಗಿ ಆಕ್ಷನ್. ನಮ್ಮ ಪುನೀತ್ ಸರ್ ನೋಡ್ದಂಗೆ ಆಯಿತು. ಖಂಡಿತ ಸರ್ ಈ ಪಿಕ್ಚರ್ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ನಿಮ್ಮ ಅಮೌಂಟ್ ವಾಪಸ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ನೆಕ್ಸ್ಟ್ ಪಿಕ್ಚರ್ ನೀವು ಇದೇ ಮಾಡಿರಿ, ನಮಗೊಂದು ಕೆಲಸ ಕೊಟ್ಟರೆ ನಾವು ಖಂಡಿತವಾಗಿ ಮಾಡ್ತೀವಿ. ಇಡೀ ಟೀಮ್ ಒಳ್ಳೇದಾಗಲಿ. ನಮಗೆಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮಶಾಣದಲ್ಲಿ ತೆಗೆದಿದ್ವಿ. ಹೌದು ಸರ್, ಮಶಾಣದಲ್ಲಿ ತೆಗೆದಿದ್ವಿ ಚಾಮರಾಜಪೇಟೆಯಲ್ಲಿ. ಸುಮಾರು ಅದರಲ್ಲಿ ಡಿಫ್ರೆಂಟಾಗಿ ಮಾಡಿದ್ವಿ ಅದು ಆಕ್ಷನ್. ಸರ್ ಪುನೀತ್ ಸರ್ ಥರನೇ ಇಲ್ಲ ಇಲ್ಲ ಇಲ್ಲ
ಅವ್ರ ಹೆಸರಿಗೆ ಯಾವುದು ಹೋಲಿಕೆ ಇಲ್ಲ ಸರ್. ಕಷ್ಟಪಟ್ಟು ಮಾಡಿದೀವಿ, ಬಟ್ ಅವ್ರ ಹೆಸರಿಗೆ ಯಾವ್ದು ಹೋಲಿಕೆ ಇಲ್ಲ. ಮಾಸ್ಟರ್ ಪ್ರೀತಿಯಿಂದ ಏನೋ ಒಂದು ಮಾತು ಅಂದಿರ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಕಷ್ಟಪಟ್ಟಂತ ಕೆಲಸ ಮಾಡಿದೀವಿ ಸರ್ ಅಷ್ಟೇ. ಓಕೆ ಸರ್, ಆಗಲಿ. ಪಿಕ್ಚರ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಿದೆ ಕ್ಲೈಮ್ಯಾಕ್ಸ್ ಫೈಟ್. ಆಯ್ತು. ನನಗೆ ಕರೆದಾಗ ಅವರು ಮಾಮೂಲಿಯಾಗಿ ಕೊಡಲಿಲ್ಲ ನನಗೆ ಕೆಲಸ. ತುಂಬ ಓಡಾಡಿಸಿದ್ರು, ನಾನಿರೋದು ಓಪನ್ ಆಗಿ ಹೇಳ್ತೀನಿ, ತುಂಬ ಓಡಾಡಿಸಿದ್ರು, ಟೆಸ್ಟ್ ಮಾಡಿದ್ರು, ಏನು ಮಾಡ್ತಾರೆ ಮಾಸ್ಟ್ರು ಏನು ಮಾಡ್ತಾರೆ ಅಂತ ಅವ್ರು ಕೊಟ್ಟಿದ್ದ ಕಾನ್ಸೆಪ್ಟ್ಗಳೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದೆ ನಾನು. ಹಿಂಗೆ ಪ್ರತಿ ಒಂದು ಶಾರ್ಟು ಅವ್ರು ಸುಮ್ಮನೆ ಮಾಮೂಲಿ ಅಲ್ಲ ಸಾರು, ಒಳ್ಳೆ ವರ್ಕರು, ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಹೇಳಿ ಆ ಥರ ಮಾಡಿಸಿ 3 ಆ್ಯಕ್ಷನ್ ಕೊಟ್ಟರು. ತುಂಬ ಚೆನ್ನಾಗಿ ಬಂದಿದೆ ಫೈಟ್ಸು. ಸೊ ಇವರು ರಿಸಿಪ್ಟ್ ತೊಗೊಂಡು ಮಾಡಿದ್ದಾರೆ ಕೆಲಸ. ಇವ್ರು ನನಗೆ ಈ ಕೆಲಸ ಆಗೋದಿಲ್ಲ ಅಂತ ಏನು ಹೇಳಲಿಲ್ಲ, ಚೆನ್ನಾಗಿ ಬರಬೇಕು. ಯಾಕಂದರೆ ಫಸ್ಟ್ ಸಿನಿಮಾ ಅವರು ನಾವು ಚೆನ್ನಾಗಿ ತೋರಿಸ್ಬೇಕು ಅಂದ್ಬಿಟ್ಟು ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಒಂದೊಂದು ಫೈಟು ಒಂದೊಂದು ಥರ ವೇರಿ ಇರಬೇಕು ಅಂತೇಳಿ 3 ಆ್ಯಕ್ಷನ್ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಅವ್ರಿಗೂ ಭಾಳ ಖುಷಿ ಆಯಿತು ಫೈಟ್ಸು. ಆಮೇಲೆ ಅವ್ರಿಗೂ ಭಾಳ ಖುಷಿ ಆಯಿತು, ಒಂದು group picture. ಸರ್ಗೂ ಖುಷಿ ಆಯಿತು. ಚೆನ್ನಾಗಾಗಲಿ, ಎಲ್ಲರೂ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಒಳ್ಳೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ನಮ್ಮ ಶರತ್ ಸರ್ಗೆ ಒಂದು ಆಲ್ ದಿ ಬೆಸ್ಟ್ ಹೇಳಿ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ. ಎಲ್ರಿಗೂ ಸಿನಿಮಾ ಹಿಟ್ಟಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಶಿವು ಸರ್, ಧನ್ಯವಾದಗಳು. 2 ನಿಮಿಷ ಪ್ರಿಪೇರ್ ಆದ್ರು ಸರ್, ಮಾತಾಡ್ತೀರಾ ಇಲ್ವಾ? ಓಕೆ. ಸುನೀಲ್.